ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಬಿಗ್ ಬಾಸ್ ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ ಮೊದಲನೇದಾಗಿ ಫೋನ್ ಕಾರ್ಯಗಳ ಮುಖಾಂತರ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರನ್ನ ರಘು ಅವರು ಫೇಲ್ ಅಂತ ಕೊಟ್ಟಿರ್ತಾರೆ ಅವ್ರ ಮನೆಗಳಿಗೆ ಫೋನ್ ಮಾಡ್ಬೇಕಾಗಿರುತ್ತೆ ಅಂಡ್ ಅವರೆಲ್ಲ ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತಾ ಇರ್ತಾರೆ. ಮೊದಲನೇದಾಗಿ ರಾಶಿಕಾ ಮತ್ತೆ ಕಾವ್ಯದಲ್ಲಿ ರಾಶಿಕಾ ಅವ್ರು ಸೋತಿರ್ತಾರೆ, ಕಾವ್ಯ ಅವ್ರು ಗೆದ್ದಿರ್ತಾರೆ. ಹಾಗಾದ್ರೆ ತುಂಬಾನೇ ಚೆನ್ನಾಗಿ ಡಿಬೇಟ್ ನ ಮಾಡಿರ್ತಾರೆ. ಸೊ ಹಾಗಾಗಿ ರಾಶಿಕಾ ಅವ್ರ ಫ್ಯಾಮಿಲಿ ಫೋನ್ ಮಾಡ್ತಾರೆ, ಅವ್ರ ತಮ್ಮ ಇವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾರೆ, ಮಾತಾಡ್ತಾರೆ. ನಾನು ಹೇಳುದು ನಮ್ಮವರು ಅಂದ್ರೆ ನಮ್ಮ ತಪ್ಪುಗಳನ್ನ ತಿದ್ದಿ ಆ ಒಂದು ನಿಮಿಷದ ಸುವರ್ಣಾವಕಾಶದಲ್ಲಿ ಏನಾದ್ರೂ ಒಂದಿಷ್ಟು ಮೋಟಿವೇಟ್ ಮಾಡೋದು. ಬಟ್ ಇವರೆಲ್ಲ ಒಂದ್ ಕಡೆ ನೀನ್ ಮಾಡ್ತಿರೋದೇ ಅನ್ನೋ ತರ ಮಾತಾಡಿದ್ರು ಅಂಡ್ ಅದಕ್ಕೆ ದೊಡ್ಡ ಬಿಲ್ಡಪ್ ಬೇರೆ ತಗೋತಾ ಇದ್ರು ಒಳಗಡೆ ಕೂತ್ಕೊಂಡ ಹುಡುಗಿ. ಬಟ್ ನಾನು ಹೇಳಿದ್ರೆ ಕರೆಕ್ಟ್ ಆಗಿ ಏನೋ ಒಂದ್ ಸ್ವಲ್ಪ ಗೈಡೆನ್ಸ್ ಕೊಟ್ಟಿದ್ರೆ ಹುಡುಗಿ ಆಟ ಇನ್ನೊಂದು ಚೆನ್ನಾಗಿ ಆಗ್ಬೋದಿತ್ತೇನೋ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಅದಾದ್ಮೇಲೆ ಹೊರಗಡೆ ಬಂದ್ಬಿಟ್ಟು ರಘು ಅವ್ರ ಮೇಲೆ ಹಂದಿನ ಈ ತರ ಕಿರ್ಚಾಡ್ತಾರೆ ಇವರು. ಏನೋ ದೊಡ್ಡ ಇವ್ರೇನು ಲಾಸ್ಟ್ ಆಗಿಲ್ಲ, ನನ್ಗೇನೋ ಕಿತ್ತು ಗುಡ್ಡೆ ಹಾಕ್ಬಿಟ್ಟಿದೀನಿ ಬಿಗ್ ಬಾಸ್ ಮನೇಲಿ ಅಂತ. ನನ್ನ ಪ್ರಕಾರ ರಾಶಿಕಾ ಕೊಡುಗೆ ಈ ಸೀಸನ್ ಅಲ್ಲಿ 0. ಒಂಥರ ಏನೋ ಕಣ್ ಕುಕ್ಕಂಗ್ ಬಟ್ಟೆ ಹಾಕೊಂಡು ಓಡಾಡಿದ್ ಬಿಟ್ರೆ ನನ್ಗೆ ಗೊತ್ತಿರೋ ಮಟ್ಟಿಗೆ ಎಲ್ಲೂ ಒಂದ್ ಕರೆಕ್ಟ್ ಆಗಿರೋ ಸ್ಟ್ಯಾಂಡ್ ತಗೊಂಡಿಲ್ಲ, ಏನಿಲ್ಲ. ಒಂದ್ ಟಾಸ್ಕ್ ಚೆನ್ನಾಗ್ ಆಡಿದಾರೆ ಅನ್ನೋದ್ ಬಿಟ್ರೆ ಎಂತದ್ದು ಇಲ್ಲ ಇಡೀ ಬಿಗ್ ಬಾಸ್ ಮನೇಲಿ ಅವರ ಕೊಡುಗೆ. ಸೊ ಗೊತ್ತಿಲ್ಲ ನನ್ಗೆ. ನನ್ನ ಪ್ರಕಾರ ಒಂದ್ 2 ರಿಂದ 3 ವಾರದಲ್ಲಿ ಹೊರಗಡೆ ಇರ್ತಾರೆ ಅವರು. ಅದಾದ್ಮೇಲೆ ನಮ್ಮ ಧನು ಅವ್ರ ಅಮ್ಮ ಫೋನ್ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾನೇ ಸ್ವೀಟ್ ಆಗಿ ಮಾತಾಡಿದ್ರು ಅಂಡ್ ಧನು ನಿಜವಾಗ್ಲೂ ಒಬ್ಬ ಕ್ಲಾಸ್ ವ್ಯಕ್ತಿಗಳು ಬಿಗ್ ಬಾಸ್ ಮನೇಲಿ. ನನ್ಗೆ ಯಾರೇನ ಹೇಳಿದ್ರೆ ತುಂಬಾನೇ ಸೆಟಲ್ಡ್, ತುಂಬಾನೇ ಕಾಮ್ ಕಂಪೋಸ್ಡ್ ಹುಡುಗ. ಟಾಸ್ಕ್ ಅಂತ ಬಂದಾಗ ರಾಕ್ಷಸ, ತುಂಬಾನೇ ಸಖತ್ತಾಗಿ ಆಡ್ದ ನಿನ್ನೆ ಕೂಡ ಟಾಸ್ಕ್ ಅಲ್ಲಿ. ಯಾವ್ದೇ 6 ಪ್ಯಾಕ್ಸ್ ಅವ್ರ ಮುಂದೆ ವರ್ಕ್ ಆಗ್ಲಿಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಟಾಸ್ಕ್ ಬಗ್ಗೆ. ಅಂಡ್ ಅದಾದ್ಮೇಲೆ ಮಲ್ಲಮ್ಮ ಅವ್ರ ಫ್ಯಾಮಿಲಿಯಿಂದ ಅಂದ್ರೆ ಅವ್ರ ಕೇರ್ ಟೇಕರ್ ಇಂದ ಫೋನ್ ಬಂದಿತ್ತು. ಅದಾದ್ಮೇಲೆ ಅಶ್ವಿನಿ ಗೌಡ ಅವ್ರ ತಮ್ಮ ಫೋನ್ ಮಾಡಿದ್ರು. ನನಗೆ ಅಶ್ವಿನಿ ಗೌಡ ಅವ್ರ ತಮ್ಮ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಬಟ್ ನೆಗೆಟಿವ್ ಅಪೋಸಿಟಿವ್ ಹೊರಗಡೆ ಒಂದ್ ಸೌಂಡ್ ಮಾಡ್ತಾ ಇದಾರೆ, ಬಿಗ್ ಬಾಸ್ ಮನೆ ಒಳಗಡೆ ಒಂದ್ ಸೌಂಡ್ ಮಾಡ್ತಿದ್ದಾರೆ. ಅವ್ರದ್ದು ಯಾವ್ದು ರೀತಿಯಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಅಂಡ್ ಅದಾದ್ಮೇಲೆ ನಮ್ಮ ಗಿಲ್ಲಿ ಅವರ ಫ್ಯಾಮಿಲಿಯಿಂದ ಫೋನ್ ಬಂದಿತ್ತು. ನಮ್ ಗಿಲ್ಲಿ ಅವ್ರ ಅಪ್ಪ, ನಮ್ ಗಿಲ್ಲಿ ಕೂಳೆ ಅಂದ್ರೆ ಅವ್ರ ಅಪ್ಪ ಕೂಳೆಯ ಫುಲ್ ಚಿಂದಿ ಉಡಾಯಿಸಿದ್ರು ರಘು ಅವ್ರ ಹತ್ರ. ಅಂದ್ರೆ ಹಳ್ಳಿ ಭಾಷೆ ಅಲ್ವಾ, ಮಂಡ್ಯ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾತಾಡೋದೇ ಒಂಥರ ಚಂದ. ಅಂಡ್ ಅದಾದ್ಮೇಲೆ ಧ್ರುವಂತ್ ಅವ್ರ ಫೋನ್ ಬಂದಿತ್ತು, ಧ್ರುವಂತ್ ಅವ್ರ ಫ್ಯಾಮಿಲಿ ಕಡೆಯಿಂದ. ಸೊ ಎಲ್ಲಾ ಫ್ಯಾಮಿಲಿಗಳು ಚೆನ್ನಾಗಿ ಮಾತಾಡೋದು ಎಕ್ಸ್ಪೆಕ್ಟ್ ರಾಶಿಕಾ, ಯಾಕಂದ್ರೆ ಅವ್ರ ತಪ್ಪನ್ನ ಹೇಳ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅದಾದ್ಮೇಲೆ ಟಾಸ್ಕ್ ಬರೋಣ. ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಈ ವಾರದ ಟಾಸ್ಕ್ ಏನಪ್ಪಾ ಅಂದ್ರೆ ರಂಗದೇ ಬಸಂತಿ ಅಂತ. ಅಂದ್ರೆ ಆಲ್ರೆಡಿ ಬಿಬಿ ಕ್ಯಾಂಪಸ್ ಟಾಸ್ಕ್ ನಡೀತಿದೆ, ಅದ್ರೊಳಗಡೆ ಒಂದು ಸಬ್ ಟಾಸ್ಕ್ ಬಂದ್ಬಿಟ್ಟು ರಂಗದೇ ಬಸಂತಿ ಅಂತ. ಎಲ್ಲಾ ಪೇಪರ್ ಗಳಿಗೆ ಕಲರ್ ಮಾಡ್ಬಿಟ್ಟು ಪಾಸ್ ಮಾಡ್ಬೇಕಾಗುತ್ತೆ, ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾರ ಕಲರ್ ಪೇಪರ್ ಗಳು ಜಾಸ್ತಿ ಇರುತ್ತೆ ಅವರು ಈ ಟಾಸ್ಕ್ ನ ಗೆಲ್ತಾರೆ. ಅಂಡ್ ಆ ಟೈಮ್ ಇಂದ ಒಬ್ರು ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ವೀಕ್ ಅಲ್ಲಿ ಹೋಗಿ ಸೆಲೆಕ್ಟ್ ಆಗ್ತಾರೆ ಅನ್ನೋದು. ಅಂದ್ರೆ ಮೇನ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತಾರೆ ಅಂತ. ಸೊ ಇದರಲ್ಲಿ ಟಾಸ್ಕ್ ಅಂತ ಬಂದಾಗ ನನಗೆ ಫಸ್ಟ್ ಆಶ್ಚರ್ಯ ಆಗಿತ್ತು ಅಶ್ವಿನಿ ಗೌಡ ಅವರು. ನಿಜವಾಗ್ಲು ಈ ಏಜ್ ಅಲ್ಲಿ ನಂಗೆ ಹೊಗಳಕ್ ಇಷ್ಟ ಇಲ್ಲ ಅವ್ರನ್ನ, ಬಟ್ ಹಂಗನ್ಬಿಟ್ಟು ಅವ್ರು ಮಾಡಿರೋದ್ನ ಮಾಡಿಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ನಂಗೆ ಪರ್ಸನಲಿ ಅವ್ರು ಇಷ್ಟ ಇಲ್ಲ ಅವ್ರು ಕೂಡ. ಟಾಸ್ಕ್ ಅಂತ ಬಂದಾಗ ನಿನ್ನೆ ಸಕ್ಕತ್ತಾಗಿ ಆಡಿದ್ರು ಗುರು. ನಿಜವಾಗ್ಲೂ ನಾನೇ ಕಳೆದೋಗ್ಬಿಟ್ಟೆ, ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಆ ಏಜ್ ಅಲ್ಲಿ. ಆಮೇಲೆ ಅವ್ರಿಗೆಲ್ಲ ಸ್ವಲ್ಪ ಹೆವಿ ಇದಿದ್ದಾರೆ, ಅವ್ರು ಏನಂತಾರೆ ಸ್ಕಿನ್ ಅದು ಇದು ಏನಾರು ಆಗ್ಬಿಡುತ್ತೆ, ಈ ತರದೆಲ್ಲ ಫೇಸ್ ಏನಾರು ಆಗುತ್ತೆ ಅಂತ. ಎಲ್ಲ ಆರ್ಟಿಸ್ಟ್ ಗಳಾಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಸೆನ್ಸಿಬಲ್ ಆಗಿದ್ದಾರೆ ಈ ಸೀಸನ್ ಅವರು. ಬಟ್ ಸಿಕ್ಕಾಪಟ್ಟೆ ರಗ್ಗಡ್ ಆಗಿ ಜಾನ್ವಿ ಅವ್ರನ್ನ ಒಂಥರ ಕೋಳಿ ತರ ಅಮುಕೊಂಡು ಮೈ ಮೇಲೆ ಬಿದ್ದು ಎದ್ದು ಒದ್ದಾಡಿ ಪರ್ಸ್ಕೊಂಡು ಅವ್ರು ಆಟ ಮುಗಿಸಿ ನೋಡಿದ್ರೆ ಸಡನ್ ಆಗಿ ನಾಗಾವಲಿ ಫೀಲ್ ಆಗೋಯ್ತೀನಿ, ಕೂದಲೆಲ್ಲ ಕೆದರ್ಕೊಂಡು ಸಾಕಾದಾಗಿ ಆಡಿದ್ರು. ನಿಜವಾಗ್ಲೂ ನಾನ್ ಇಂಪ್ರೆಸ್ ಆಗೋದು ಈ ಲೆವೆಲ್ಗೂ ಟಾಸ್ಕ್ ಆಡ್ತಾರ ಇವರು ಅಂತ ನನಗೆ ಫಸ್ಟ್ ಟೈಮ್ ಅನ್ಸಿದ್ದು. ಯಾಕಂದ್ರೆ ಬರೀ ಕಿರ್ಚಾಟ, ಹೊಡೆದಾಟ, ಕೆಟ್ಟತನ, ಕೊಳಕುತನ, ಕುತಂತ್ರಿ ಬುದ್ಧಿ ಇದನ್ನೇ ನೋಡಿದ್ವಿ ಅಶ್ವಿನಿ ಗೌಡ ಅವ್ರದ್ದು. ಫಸ್ಟ್ ಟೈಮ್ ಎಲ್ಲೋ ಒಂದ್ ಕಡೆ ಒಂದ್ ಒಳ್ಳೆ ಟಾಸ್ಕ್ ಕೂಡ ಇವ್ರು ಆಡಿದ್ರು, ಪ್ರೂವ್ ಮಾಡಿದ್ರು ಇವ್ರು ಅಂತ ಅನಿಸ್ತಾ ನನಗೆ. ಅಂಡ್ ಜಾನ್ವಿ ಅವರು ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರು. ಬಟ್ ಅಶ್ವಿನಿ ಗೌಡ ಅವರ ಫಿಸಿಕ್ಗೂ ಜಾನ್ವಿ ಅವ್ರ ಫಿಸಿಕ್ ಸಂಬಂಧನೇ ಇಲ್ಲ. ಅಮುಕೊಂಡ್ಬಿಟ್ರು ಅವ್ರು ಎದ್ದೇಳಕ್ಕೆ ಆಗ್ಲಿಲ್ಲ. ಅಂಡ್ ಅಲ್ಲಿಗೂ ಸಿಕ್ಕಾಬಿಟ್ಟೆ ಟ್ರೈ ಮಾಡಿದ್ರು, ಬಟ್ ಆಗ್ಲಿಲ್ಲ. ಅಂಡ್ ಇನ್ನೊಂದ್ ಕಡೆ ನಮ್ಮ ಯಾರು ಕಾವ್ಯ ಮತ್ತೆ ರಾಶಿಕಾ ಅನ್ಸುತ್ತೆ ಅರೌಂಡ್ ಆಡಿದ್ದು. ಕಾವ್ಯ ಮತ್ತೆ ರಾಶಿಕಾ. ಕಾವ್ಯ ಅವರು ಪ್ರಯತ್ನ ಪಟ್ಟರು ಕೂಡ ಯಾಕೋ ಗೊತ್ತಿಲ್ಲ ನನಗೆ. ಕಾವ್ಯ ಅವರು ಜೆನ್ಯೂನ್ ಆಗಿದ್ದಾರೆ, ಚೆನ್ನಾಗಿ ಆಡ್ತಾರೆ, ಎಲ್ಲ ಇದಾರೆ. ಬಟ್ ಟಾಸ್ಕ್ ಅಂತ ಬಂದಾಗ ಎಲ್ಲೋ ಒಂದ್ ಸ್ವಲ್ಪ ವೀಕ್ ಇದಾರೆ ಅನ್ನೋ ಫೀಲ್ ಆಗ್ಬಿಡ್ತಾರೆ ನಿನ್ನೆ ಎಪಿಸೋಡ್ ಅಲ್ಲಿ. ಯಾಕಂದ್ರೆ ಕಂಪೇರಿಟಿವ್ಲಿ ರಾಶಿಕಾಗಿಂತ ಕಾವ್ಯ ಸ್ಟ್ರಾಂಗ್ ಇರ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಗೊತ್ತಿಲ್ಲ ನನಗೆ, ಬಟ್ ಎಫರ್ಟ್ಸ್ ಆಗಿದ್ರು, 100% ಎಫರ್ಟ್ಸ್ ಅಂತ ಇತ್ತು. ಬಟ್ ಎಲ್ಲ ಒಂದ್ ಕಡೆ ಸಾಲಿಲ್ಲ ಅದು ಅಂತ ಅನಿಸ್ತು ನನಗೆ. ಸೊ ಅದರಿಂದ ಫಸ್ಟ್ ರೌಂಡ್ ಅಲ್ಲಿ ಎಲ್ಲೋ ನಮ್ಮ ಬ್ಲೂ ಟೀಮ್ ಗೆಲ್ಲುತ್ತೆ, ಅಂದ್ರೆ ನಮ್ಮ ಗಿಲ್ಲಿ ಇರುವಂತ ತಂಡ, ಅಶ್ವಿನಿ ಗೌಡ ಅವರ ತಂಡ ಗೆಲ್ಲುತ್ತೆ. 2ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. 2ನೇ ರೌಂಡ್ ಹುಡುಗರು ಅಲ್ಲಿ ಇರುತ್ತೋ ಮಜಾ ನೋಡಿ.
ಯಾರೆಲ್ಲಾ ಹೇಳ್ತಿದ್ರು ಏ ಸೂರಜ್ ಬಂದ್ಬಿಡಿದಾನೆ, ಸಿಕ್ಸ್ ಪ್ಯಾಕ್ಸ್ ಹಂಗೆ ಹಿಂಗೆ ಮುಟ್ಟಕ್ಕಾಗಲ್ಲ, ಖಡಕ್ ರಾವಣ ಹಂಗೆಲ್ಲ ಬಿಲ್ಡಪ್ ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅಂಡ್ ನನ್ಗೆ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ ಗುರು, ಸೂರಜ್ ನನ್ ಕನೆಕ್ಟ್ ಆಗ್ತಾ ಇಲ್ಲ. ಕೆಲವ್ರು ಆಗ್ತಾರೆ ಗುರು ನೀನು ಫೇರ್ ಆಗಿ ರಿವ್ಯೂ ಕೊಡು ಅಂತ. ನನಗೆ ಕನೆಕ್ಟ್ ಆಗ್ಬೇಕಲ್ಲ ಗುರು, ನನಗೆ ಕನೆಕ್ಟ್ ಆಗ್ತಿಲ್ಲ ಅಂತ ನಾನು ಹೆಂಗ್ ಹೇಳಿ, ನನಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು. ಅಂಡ್ ಇವಾಗ ನನಗೆ ಅಶ್ವಿನಿ ಗೌಡ ಅವ್ರು ಇಷ್ಟ, ಅವ್ರು ಚೆನ್ನಾಗಾಡಿದೆ ಅಂತಾನೆ ಹೇಳ್ಬೇಕಾನೆ ನಾನು. ಸೊ ನನಗೆ ಸೂರಜ್ ಅವ್ರು ಕನೆಕ್ಟ್ ಆಗ್ತಿಲ್ಲ. ಅಂಡ್ ನಂಗೆ ಅವ್ರು ಅಲ್ಲೂ ಕೂಡ ನನಗೆ ಏನೋ ಒಂದು ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ. ಅಂಡ್ ಅವ್ರ ದುರಹಂಕಾರ ಎಷ್ಟಿದೆ ಅಂದ್ರೆ, ಒಂದು ಈ ರಾಶಿಕಾ ಜೊತೆ ಕುತ್ಕೊಂಡು ಮಾತು ಹೇಳ್ತಾರೆ ಅವ್ರು, ನಾನು ಏನು ಮಾಡದೆ ಹೋದ್ರು ಜನಗಳು ಉಳಿಸ್ತಾರೆ ನನ್ನ, ನನಗೆ ಗೊತ್ತಿದೆ, ನನಗೆ ಕಾನ್ಫಿಡೆಂಟ್ ಇದೆ, ನಾನು ಹಿಂಗೆ ಇರ್ತೀನಿ, ಚಿಲ್ ಆಗಿರ್ತೀನಿ. ಸೊ ಈ ತರದ ವ್ಯಕ್ತಿನ ಹೆಂಗೂ ಇಷ್ಟಪಡ್ತೀರಾ ನೀವು? ನಂಗಾಗಲ್ಲ ಅದು, ನನ್ ಪರ್ಸನಲಿ ಆಗಲ್ಲ. ಸೊ ಸಿಕ್ಕಾಬಿಟ್ಟ ಫಿಸಿಕಲಿ ಟಫ್ ಹಂಗೆ ಅಂತಿದ್ದವ್ರು ಧನು ಎಕ್ಸ್ಪೆಷಲಿ ಯಾವ ಸಿಕ್ಸ್ ಪ್ಯಾಕ್ಸ್ ಇಲ್ಲ, ನಾರ್ಮಲ್ ಫಿಸಿಕ್, ಒಂದು ಹೀರೋಗೆ ಏನೋ ಸೀರಿಯಲ್ ಹೀರೋಗೆ ಏನ್ ಬೇಕು ಆ ಫಿಸಿಕ್ ಇಟ್ಕೊಂಡು ಏನೆಲ್ಲ ಹುಡುಗಿರು ಬಾಗ ಬಿಡ್ಕೊಂಡು ನೋಡಿದ್ರೆ ಸೂರಜ್ನ ಅವ್ರನ್ನ ಮಣ್ಣು ಮುಗಿಸಿದ್ರು ಅಂತ ಹೇಳ್ಬೋದು. ಸಿಕ್ಕಾಬಿಟ್ಟ ಸಕ್ಕತ್ತಾಗ ಆಡಿದ್ರು. ಒನ್ಸ್ ಅಗೇನ್ ಪ್ರೂವ್ ಮಾಡಿದ್ರು. ಬಿಗ್ ಬಾಸ್ ಸೀಸನ್ 12 ಟಾಸ್ಕ್ ಮಾಸ್ಟರ್ ಅಂತ ಬಂದ್ರೆ ಅದು ಧನು ಅಂತಾನೆ. ಮೊನ್ನೆ ಏನೋ ದೊಡ್ಡ ಏನದು ಚಟುವಟಿಕೆ ಕೊಟ್ಟಾಗ, ಯಾವ್ದು ಡಿಬೇಟ್ ಕೊಟ್ಟಾಗ ಫುಲ್ಲು ಅಣ್ಣ ಹೊಯ್ಕೊಂಡಿದ್ದು, ಬಟ್ ಇವತ್ತು ಪ್ರೂವ್ ಮಾಡಿದ್ರು ಯಾರು ನಿಜವಾದ ಟಾಸ್ಕ್ ಮಾಸ್ಟರ್ ಅಂತ. ಈ ಕಡೆ ಬರೋದಾದ್ರೆ ಅಭಿ ಮತ್ತೆ ಮಾಳುನು ಈಕ್ವಲಿ ಸ್ಟ್ರಾಂಗ್ ಟು ಅಭಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಹುಡುಗ ತುಂಬಾ ಫಿಸಿಕಲಿ ಫಿಟ್ ಇದ್ದಾನೆ, ಬಟ್ ಅಭಿ ಸಿಕ್ಕಾಪಟ್ಟೆ ಸಕಾದಾಡಿದ್ರು, ಅಲ್ಲಾಡ್ಸಕ್ಕೂ ಬಿಡ್ಲಿಲ್ಲ. ಸೊ ಆದ್ರೂ ಕೂಡ 2ನೇ ರೌಂಡ್ ಅಲ್ಲಿ ನಮ್ಮ ರೆಡ್ ಟೀಮ್ ಗೆಲ್ಲುತ್ತೆ. ಒಂದೇ ಒಂದು ಕಾರ್ಡ್ ಅಥವಾ 2 ಕಾರ್ಡಿಂದ, ಯಾಕಂದ್ರೆ ಸುಮಾರು ಮುರಿದೋಗಿತ್ತು, ಡ್ಯಾಮೇಜ್ ಆಗಿತ್ತು ಅನ್ನೋ ಕಾರಣಕ್ಕೆ. ಅಂಡ್ ಫೈನಲ್ ರೌಂಡ್ ಬರೋಣ, ಇದನ್ನ ಹುಡುಗಿರೇ ಆಡ್ಬೇಕಾಗಿರುತ್ತೆ, ಯಾರದು ವಿದ್ಯಾರ್ಥಿನಿಯರೇ ಆಡ್ಬೇಕು ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಸೊ ಅಲ್ಲಿ ಮತ್ತೆ ನಮ್ಮ ಕಾವ್ಯ ಮತ್ತೆ ಜಾನ್ವಿ ಅವ್ರು ಬರ್ತಾರೆ. ಈ ಕಡೆ ರಿಷಾ ಮತ್ತೆ ಯಾರು ರಾಶಿಕಾ ಬರ್ತಾರೆ. ಸಿಕ್ಕಾಪಟ್ಟೆ ಮಜಾ ಕೊಟ್ಟಿದ್ ರೌಂಡ್ ಅಂದ್ರೆ 3rd ರೌಂಡ್. ಸಿಕ್ಕಾಪಟ್ಟೆ ಎಫರ್ಟ್ಸ್ ಇತ್ತು 2 ಟೀಮ್ ಗಳಿಂದ. ಅಂಡ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 75% 80% ರೌಂಡ್ ಆದಾಗ್ಲೂ ಕೂಡ ಕಾವ್ಯ ಅವರ ತಂಡನೇ ಗೆಲ್ಲಂಗಿತ್ತು. ಯಾಕಂದ್ರೆ ಎಲ್ಲಾನು ಡೆಮಾಲಿಷ್ ಮಾಡಾಕಿದ್ರು, ತುಂಬಾನೇ ಸಕ್ಕತ್ತಾಗಿದ್ರು ಈ ರೌಂಡ್ ಅಲ್ಲಿ ಕಾವ್ಯ ಅವರು. ಬಟ್ ಎಲ್ಲೋ ಒಂದ್ ಕಡೆ ಜಾನ್ವಿ ಅವರು ಒಂದ್ ಸ್ವಲ್ಪ ವೀಕ್ ಆಗ್ಬಿಟ್ರು 2ನೇ ರೌಂಡ್ ಅಲ್ಲಿ ಅಂತ ಅನ್ಸ್ತು ನನಗೆ. ಅಲ್ಲಿ ಅದು ಹಾಳಾಗಿತ್ತು. ಒಂದೇ ಒಂದು ಕಾರ್ಡಿಂದ ಕೊನೆಗೆ ಬ್ಲೂ ಟೀಮ್ ಗೆಲ್ಲುತ್ತೆ. ಅಂಡ್ ಫೈನಲಿ ರಂಗದೇವ್ ವಸಂತಿ ಟಾಸ್ಕ್ ಅನ್ನ ಬ್ಲೂ ಟೀಮ್ ಅವ್ರು ಗೆಲ್ತಾರೆ. ಅಂಡ್ ನಿಜವಾಗ್ಲೂ ಅವ್ರ ಎಫರ್ಟ್ಸ್ ಇತ್ತು, ಅದು ಸುಮ್ನೆ ಏನೋ ಫ್ಲೂಕಲ್ ಗೆದ್ರು ಅಂತ ಹೇಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಎಫರ್ಟ್ಸ್ ಇತ್ತು. ಕೈ ಕಾಲೆಲ್ಲ ಗಾಯ ಮಾಡ್ಕೊಂಡ್ರು. ಈ ಕಡೆ ಕಾವ್ಯವ್ರಿಗೂ ಕೈಯೆಲ್ಲ ಗಾಯ ಆಗಿತ್ತು, ಜಾನ್ವಿಯವ್ರಿಗೂ ಆಗಿತ್ತು. ಜಾನ್ವಿ ಅವ್ರ ಮುಖನೇ ನೋಡಕ್ ಆಗ್ತಿರ್ಲಿಲ್ಲ ನನಗೆ. ಎಲ್ಲೋ ಒಂದ್ ಕಡೆ ಹಾಕೊಂಡು ಒಂದು 10 ಜನ ಹೊಡೆದವ್ರ ತರ ಫೀಲ್ ಆಗಿತ್ತು ನನಗೆ. ತುಂಬಾನೇ ಚೆನ್ನಾಗ್ ಆಡಿದ್ರು ಹೆಣ್ಮಕ್ಳು, ಎಲ್ಲರೂ ತುಂಬಾ ಚೆನ್ನಾಗ್ ಆಡಿದ್ರು. ಅಂಡ್ ಅದಾದ್ಮೇಲೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ಬೇಕಾಗಿರ್ತದೆ ಸ್ಟೂಡೆಂಟ್ ಆಫ್ ದ ವೀಕ್. ಅದ್ರಲ್ಲಿ ನನಗೆ ಈ ಸುದ್ದಿದು ಒಂದು ಗೊತ್ತೇ ಆಗಲ್ಲ ಗುರು. ಈ ವ್ಯಕ್ತಿ ಏನಪ್ಪ ಅಂದ್ರೆ ಇವ್ನ ಒಪಿನಿಯನ್ ಇವ್ನು ಹೇಳಿ ಇಡ್ಬೇಕಷ್ಟೇ. ಇವ್ನ ಹೆಂಗ್ ಗೊತ್ತಾ, ಅದ್ರ ಹಿಂದೆ ಮುಂದೆ ಓದೋರದ ಆಚೆ ಅವ್ರದ್ದು ಎಲ್ಲ ತದ್ದು ಇನ್ಫ್ಲೂಯೆನ್ಸ್ ಮಾಡಕ್ ನೋಡೋದು ಬೇರೆ ಎಲ್ಲಾರು. ಬರೀ ಬಕೆಟ್ ಗಿರಿಯೇ ಮಾಡೋದು. ಹೋಗ್ಬಿಟ್ಟು ರಾಶಿಕಾ ಅಂದ್ಬಿಟ್ಟ ಸ್ಟಾರ್ಟಿಂಗ್ ಅಲ್ಲೇ. ಅಂಡ್ ಧನುಗುರು ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಹರ್ಕೊಂಡು ಆಡ್ತವನೆ ಪಾಪ. ನಮ್ ಗಿಲ್ಲಿ ಹೇಳ್ದಂಗೆ ಈರುಳ್ಳಿ ಸಿಪ್ಪೆ ಆಗ್ಬಿಟ್ಟವ್ರೆ. ಇಡೀ ಟೀಮ್ ನ ಪ್ರೊಟೆಕ್ಟ್ ಮಾಡೋನು ಆಡೋನು, ಆದ್ರೆ ಸಿಪ್ಪೆ ತಂದು ಬಿಸಾಕ್ಬಿಡ್ತಾರೆ ಅಲ್ಲೊಂದ್ ಕಡೆ ನೀವು. ಅಂಡ್ ಫೈನಲಿ ನನ್ಗೆ ಅಟ್ಲೀಸ್ಟ್ ಖುಷಿ ಆಗಿದ್ದೇನಪ್ಪ ಅಂದ್ರೆ ಸ್ಪಂದನ, ಮಾಳು ಇವರೆಲ್ಲರೂ ಒಂದು ಸ್ಟ್ಯಾಂಡ್ ತಗೊಂಡ್ರು ಎಲ್ಲೋ ಒಂದ್ ಕಡೆ. ಅಂಡ್ ಅಶ್ವಿನಿ ಗೌಡ ಅವ್ರು ಹೇಳಿದ್ರು ನನಗೆ ಬೇಕು ಅಂತ. ಇದು ಸ್ವಾರ್ಥ ಅನ್ಸ್ತಾರೆ ನನಗೆ. ಯಾಕಂದ್ರೆ ಧನು ಆಡಿ ಎಷ್ಟೋ ಸತಿ ಬಿಟ್ಕೊಟ್ಟಿದ್ದಾರೆ. ಈ ಸತಿ ಅವ್ರು ದೊಡ್ಡತನ ತೋರಿಸಬಹುದಿತ್ತು, ಬಟ್ ಅಲ್ಲಿ ಅವರು ಬಿಡಿ, ಇದು ಬಿಗ್ ಬಾಸ್ ಆಟ, ವೈಯಕ್ತಿಕ ಆಟ, ಅವರು ನಾವು ಡಿಫೆಂಡ್ ಮಾಡ್ಕೊಂಡ್ರು. ಅವ್ರ ರೀತಿಲಿ ಅವ್ರು ಸರಿನೇ ಇರ್ತಾರೆ. ಅಂಡ್ ಫೈನಲಿ ಎಲ್ಲರೂ ಒಂದು ಒಮ್ಮತದಿಂದ ನಮ್ಮ ಧನು ಅವರು ಸ್ಟೂಡೆಂಟ್ ಆಫ್ ದ ವೀಕ್ ಆಗಿ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಗೆ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ಅದಾದ್ಮೇಲೆ ನನಗೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಇದ್ರಲ್ಲಿ ಮಾತಾಡಕ್ಕಿದ್ದು ಅಂದ್ರೆ, ಇದೆಲ್ಲ ಟಾಸ್ಕ್ ಗಳು ಆಗ್ಬೇಕಾದ್ರೆ ಒಂದ್ ಮತ್ತೆ ಒಂದು ವಿಚಾರ ಬರುತ್ತೆ. ಈ ರಿಷಾ ಮತ್ತೆ ರಾಶಿಕಾ ಅವ್ರು ಕುತ್ಕೊಂಡು ಒಂದ್ ಹತ್ರ ಮಾತಾಡ್ತಾ ಇರ್ತಾರೆ. ಏನಂದ್ರೆ ಕಾವ್ಯ ಗಿಲ್ಲಿನ ಯೂಸ್ ಮಾಡ್ಕೊತಾ ಇದಾರೆ ಅನ್ನೋದು, ಅದು ಎಷ್ಟೋ ಮಟ್ಟಿಗೆ ಸರಿ ಅನ್ನೋದು ನಿಮ್ಗಳಿಗೆ ಗೊತ್ತಿದೆ. ನಾವೇನು ಮತ್ತೆ ತಿರ್ಗಾ ಪಾಯಿಂಟ್ ಔಟ್ ಮಾಡಿ ಹೇಳ್ಬೇಕಾಗಿಲ್ಲ. ಈ ರಿಷಾ ಹೆಂಗಪ್ಪ ಅಂದ್ರೆ ಮೊಸರಲ್ಲೂ ಕಲ್ಲು ಹುಡುಕುವಂತ, ಮೊಸರನ್ನದಲ್ಲಿ ಕಲ್ಲು ಹುಡುಕ್ತಾರೆ ಅಂತಾರಲ್ಲ ಅಂತವ್ರು ಇವರು. ಏನಪ್ಪಾ ಅಂದ್ರೆ ಫಸ್ಟ್ ಆಫ್ ಆಲ್ ಈ ಹುಡುಗಿ ಆಡಿರೋದು ಏನು ಇಲ್ಲ ಗುರು. ಒಂದ್ ವಾರದಿಂದ ಬಂದಾಗಿಂದ 2 ವಾರ ಗಿಲ್ಲಿಯಿಂದ ಕಾಣಿಸ್ಕೊಂಡು ಬಿಟ್ರೆ ಅಲ್ಲೂ ಕಾಣಿಸ್ಕೊತಾನೆ ಇರ್ಲಿಲ್ಲ. ಬಂದ ತಕ್ಷಣ ಹೈಲೈಟ್ ಮಾಡಿದ್ದೆ ಗಿಲ್ಲಿ, ಇಲ್ಲಾಂದ್ರೆ ಅಲ್ಲೂ ಕಾಣಿಸ್ಕೊತಾ ಇರ್ಲಿಲ್ಲ. ಅದಾದ್ಮೇಲೆ ಚಂದ್ರಪ್ರಭಾ ಒಂದ್ ಅರ್ಧ ದಿನ ಹೈಲೈಟ್ ಮಾಡಿದ್ರು, ಇಲ್ಲಾಂದ್ರೆ ಅಲ್ಲೂ ಕಾಣಿಸ್ಕೊತಾ ಇರ್ಲಿಲ್ಲ. ಟಾಸ್ಕ್ ಅಂತ ಬಂದ್ರೆ ಒಂದು ಟಾಸ್ಕ್ ಆಡಕ್ ಆಗಿಲ್ಲ, ಅಲ್ಲಿ ಕಾಪಾಡ್ಕೊಳಕ್ ಆಗಿಲ್ಲ. ಅಂಡ್ ಅದ್ ಯಾವ್ದೋ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಹೋಗ್ಬಿಟ್ಟು ಕಂಬಳಿ ಉಳಿತಾರ ಒದ್ದಾಡ್ತಿದ್ಲು, ಒಂದು ಟಾಸ್ಕ್ ನೆಟ್ಟಗಾಡಿಲ್ಲ. ಬರೀ ಮಾತು, ಆ ಮಾತು ನ್ಯಾಯವಾಗಿದ್ರೆ ಬರೀ ಮಾತು ಉಳಿಸುತ್ತೆ ಬಿಗ್ ಬಾಸ್ ಮೇಲೆ. ಬಟ್ ಈ ಮಾತು ಈ ತರ ಕಲಬೆರಕೆ ತರ ಅಲ್ಲೊಂದು ಇಲ್ಲೊಂದು ಹಿಂದೊಂದು ಮುಂದೊಂದು ಆಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ರಕ್ಷಿತಾ ಶೆಟ್ಟಿ ಸಾಕಾದಾಗೆ ಇವರಿಗೆ ಡಿಬೇಟ್ ಅಲ್ಲಿ ಉತ್ತರ ಕೊಟ್ಟಿದ್ರೆ ಮತ್ತೆ ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ನನ್ನ ಪ್ರಕಾರ ಹೋದ್ರೆ ರಿಷಾ ಅವರೇ ಮನೆಗೆ ಹೋಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.
ಅಂಡ್ ಇವಾಗ ತಾನೇ ಬಂದಿರೋ ಅಪ್ಡೇಟ್ ಪ್ರಕಾರ ಏನಪ್ಪಾ ಅಂದ್ರೆ ಮಲ್ಲಾಮ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಬಿಕಾಸ್ ಆಫ್ ಸಮ್ ಪರ್ಸನಲ್ ಎಮರ್ಜೆನ್ಸಿ ಅನ್ನೋದು ಬರ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ನನ್ ಪ್ರಕಾರ ಅದು 99% ನಿಜಾನೇ. ಎಲ್ಲೋ 1% ಆಚೆ ಈಚೆ ಆಗ್ಬೋದು, ಬಟ್ 100% ಅವ್ರು ಹೊರಗಡೆ ಹೋಗ್ತಿದ್ದಾರೆ ಅನ್ನೋದೊಂದು ನ್ಯೂಸ್ ಇದೆ. ಏನಾಗಿದೆ ಗೊತ್ತಿಲ್ಲ, ಅವ್ರ ಫ್ಯಾಮಿಲಿ ಪರ್ಸನಲ್ ಎಮರ್ಜೆನ್ಸಿ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಮತ್ತೆ ಬರೋ ಸಾಧ್ಯತೆ ಇದೆ, ಅಥವಾ ಬರದೇನೂ ಇರ್ಬೋದು. ನನ್ ಪ್ರಕಾರ ಪರ್ಸನಲ್ ಎಮರ್ಜೆನ್ಸಿಯಿಂದ ಹೋಗಿರೋ ನನಗೆ ಖಂಡಿತವಾಗ್ಲೂ ಬೇಜಾರಿದೆ. ಯಾಕಂದ್ರೆ ಯಾವ್ದೋ ಒಬ್ಬ ಕಂಟೆಸ್ಟೆಂಟ್ ಸೋತ್ ಹೋಗ್ಬೇಕೆ ಹೊರತು ಯಾವ್ದೋ ಒಂದು ಕಾರಣಗಳಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಾರ್ದು. ಅವ್ರು ಡಿಸರ್ವ್ ಇದಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಜನಗಳ ಅಭಿಪ್ರಾಯದ ಪ್ರಕಾರನೇ ಅವ್ರು ಹೋಗ್ಬೇಕು. ನನಗೆ ಇಷ್ಟ ಇಲ್ಲ ಅಂತ ಮಾಡ್ತಾರೆ, ಅವರು ಇಷ್ಟನೇ ಇಲ್ಲ ಅಂತಲ್ಲ, ಅವ್ರನ್ನು ಪ್ರೀತಿಸೋ ಒಂದಿಷ್ಟು ಜನಗಳು ಇರ್ತಾರೆ. ಸೊ ಹಾಗಾಗಿ ಅವ್ರು ಎಲಿಮಿನೇಟ್ ಆಗಿ ಹೋಗಿದ್ರೆ ನನ್ಗೆ ಬೇಜಾರಿರ್ತೀರ, ಬಟ್ ಈ ತರ ಹೋಗಿದ್ರೆ ತುಂಬಾನೇ ಬೇಜಾರಿರೋದು. ಮತ್ತೆ ಅವ್ರು ವಾಪಸ್ ಬರ್ಲಿ, ಜನಗಳ ಅಭಿಪ್ರಾಯದ ಪ್ರಕಾರ ಅವ್ರು ಹೊರಗಡೆ ಹೋಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಅದಾದ್ಮೇಲೆ ಇಷ್ಟು ವಿಚಾರಗಳಿತ್ತು. ಅಂಡ್ ಗಿಲ್ಲಿ ಮತ್ತೆ ಪ್ರಿನ್ಸಿಪಾಲ್ ಮಾಮೂಲಿ ಕ್ವಾರ್ಟರ್ ನಡೀತಾ ಇತ್ತು, ತುಂಬಾನೇ ಚೆನ್ನಾಗಿತ್ತು ಅವ್ರಿಬ್ರದ್ದು ಫನ್. ಅಂಡ್ ಕಾವ್ಯ ಮತ್ತೆ ಗಿಲ್ಲಿ ಬೋರ್ಡ್ ಮೇಲೆ ಹೋಗ್ಬಿಟ್ಟು ಅಣ್ಣಂಗೆ ಅಂತೆಲ್ಲ ಬರೀತಾರೆ. ಅದಾದ್ಮೇಲೆ ಐ ಲವ್ ಯು ಕಾವ್ಯ ಅಂತ ಗಿಲ್ಲಿ ಅವ್ರು ಬರೀತಾರೆ. ಅಂಡ್ ಇನ್ನೊಂದು ವಿಚಾರ, ಪ್ರೀತಿ ಅಂದ್ರೆ ಏನೋ ಅನ್ನೋದು ಮಾತಾಡ್ತಿದ್ರು. ಜಾನ್ವಿ, ಅಶ್ವಿನಿ ಗೌಡ ಮತ್ತೆ ಇನ್ನೊಬ್ರು ಯಾರೋ ಮಾತಾಡಿದ್ದನ್ನ, ರಕ್ಷಿತಾ ಶೆಟ್ಟಿ ಮಾತಾಡಿದ್ದನ್ನ ಮಾತ್ರ ಹಾಕಿದ್ರು, ಬಟ್ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಕಾವ್ಯ ಅವರು, ಎಕ್ಸ್ಪೆಷಲಿ ಗಿಲ್ಲಿನೂ ಅಷ್ಟೇ ಮಾತಾಡಿದ್ರು, ಬಟ್ ಕಾವ್ಯ ಅವರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು ಪ್ರೀತಿ ಅಂದ್ರೆ ಏನು ಅಂತ. ಅದನ್ನ ಟೆಲಿಕಾಸ್ಟ್ ಮಾಡ್ಬೇಕಿತ್ತು, ಲೈವ್ ನೋಡಿದ್ರೆ ಗೊತ್ತಿರುತ್ತೆ. ತುಂಬಾ ಸಖತ್ತಾಗಿ, ತುಂಬಾ ಕ್ಲಾಸ್ ಆಗಿ ಡಿಫೈನ್ ಮಾಡಿದ್ರು ಪ್ರೀತಿ ಅಂದ್ರೆ ಏನು ಅಂತ. ಅಂಡ್ ನಿಮ್ಮೆಲ್ಲರ ಪ್ರಕಾರ, ವ್ಯೂವರ್ಸ್ ಪ್ರಕಾರ ಪ್ರೀತಿ ಅಂದ್ರೆ ಏನು ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಒಂದು ನಂಬಿಕೆ. ಯಾಕಂದ್ರೆ ಕಾವ್ಯ ಅವ್ರು ಕೂಡ ಅದನ್ನೇ ಹೇಳಿದ್ರು, ನನಗೆ ಅದಕ್ಕೆ ಅದು ಬೇಗ ನನ್ಗೆ ತುಂಬಾ ಕನೆಕ್ಟ್ ಆಗಿದ್ದು. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ನಮ್ಗೆ ನಂಬಿಕೆನೇ ಇಲ್ಲ ಅಂದ್ರೆ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು ನಮ್ಮ ತಂದೆನ ಪ್ರೀತಿಸ್ತೀವಿ ಅಂದ್ರೆ ಕಾರಣ ನಮ್ಮಪ್ಪ ಅನ್ನೋ ಒಂದು ಧೈರ್ಯ, ಒಂದು ನಂಬಿಕೆ. ಎಷ್ಟು ಜನಗಳ ಮುಂದೆ ನಮ್ಮಪ್ಪ ಇದಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಅವ್ರ ಮೇಲೆ ಇರೋ ಪ್ರೀತಿ. ಅಂಡ್ ತಾಯಿ, ನಾವ್ ಎಲ್ಲೇ ಎಡವಿದ್ರು, ಎಲ್ಲೇ ಬಿದ್ರು, ನಮ್ಗೆ ಏನೇ ತೊಂದರೆ ಆದ್ರು, ನಮ್ಗೆ ಹೊಟ್ಟೆ ಹಸ್ತಿದ್ರು, ನಮ್ಗೆ ಯಾವ್ದೇ ಕಷ್ಟ ಬಂದ್ರು, ಯಾವ್ದೇ ಸುಖ ಬಂದ್ರು, ನಮ್ಮ ತಾಯಿ ಇದ್ದಾಳೆ ಅನ್ನೋ ಒಂದು ನಂಬಿಕೆ. ಆಮೇಲೆ ಚಿಕ್ಕ ವಯಸ್ಸಲ್ಲೇ ಇವರು ನಮ್ಮ ತಾಯಿ ಅನ್ನೋ ಒಂದು ನಂಬಿಕೆ, ಇವರು ನಮ್ಮ ತಂದೆ ಅನ್ನೋ ಒಂದು ನಂಬಿಕೆ. ಸೊ ಆ ನಂಬಿಕೆ ಇಲ್ಲ ಅಂದ್ರೆ ಯಾವುದೇ ಪ್ರೀತಿನೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಲವರ್ಸ್ ಅಂತ ಬಂದವರು ಅಷ್ಟೇ, ಒಬ್ರ ಮೇಲೆ ಒಬ್ರು ನಂಬಿಕೆ ಇದ್ರೆ ಮಾತ್ರನೇ ನಿಮ್ಗೆ ಅಲ್ಲಿ ಪ್ರೀತಿ ಹುಡೋದಕ್ಕೆ ಸಾಧ್ಯನೇ ಹೊರತು ಇಲ್ಲ ಒಬ್ರು ನಾವು ಅವ್ರ ಮೇಲೆ ನಂಬಿಕೆನೇ ಇಲ್ಲ ಅಂದ್ಮೇಲೆ ಅವ್ರ ಮೇಲೆ ಪ್ರೀತಿಯಿಂದ ಹುಟ್ಟೋದು. ನಂಬಿಕೆ ಮೊದಲನೇದು ಅನ್ನೋದು ನನ್ನ ಆದ್ಯತೆ. ಪ್ರೀತಿಯ ಮೂಲನೇ ನಂಬಿಕೆ ನನ್ನ ಪ್ರಕಾರ. ನಿಮಗೆಲ್ಲ ಪ್ರೀತಿ ಅಂದ್ರೆ ಏನು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ. ಅಂಡ್ ಗಿಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಮಾತಾಡುವುದಿತ್ತು ಆ ಟಾಪಿಕ್ ಬಗ್ಗೆ, ಅವ್ನು ಅಷ್ಟಕ್ಕಷ್ಟೇ ಮಾತಾಡಿದ್ದು. ಕಾವ್ಯ ಅವ್ರು ಮಾತಾಡಿದ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಆ ಟಾಪಿಕ್ ಬಗ್ಗೆ. ಜಾನ್ವಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಆ ಟಾಪಿಕ್ ಬಗ್ಗೆ. ಅಂಡ್ ಧನು ಅವರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಧನು ಅವ್ರು ಹೇಳ್ತಾರೆ, ಅಭಿಮಾನಿಗಳ ಪ್ರೀತಿ ಎಲ್ಲಾ ಪ್ರೀತಿಗಂತ ಶ್ರೇಷ್ಠ. ಯಾಕೆಂದ್ರೆ ತಂದೆ ತಾಯಿ, ಫ್ರೆಂಡ್ಸ್, ಲವರ್ಸ್ ಇವರೆಲ್ಲ ನಮ್ಮ ಸಂಬಂಧಿಕರು ಯಾವ್ದೋ ಒಂದು ರೀತಿಲಿ ಅಂಡ್ ನಾವು ನೋಡಿರ್ತಾರೆ. ಬಟ್ ಅಭಿಮಾನ ಅನ್ನೋದು ಯಾವ್ದೋ ಒಬ್ಬ ಹೀರೋ ಎಲ್ಲೋ ಒಂದು ಕೂತಿರ್ತಾನೆ, ಆದ್ರೂ ಅವ್ರು ಇಷ್ಟಪಡ್ತಾರಲ್ಲ, ಆ ಪ್ರೀತಿನೇ ದೊಡ್ಡದು ಅಂತ ಹೇಳಿದ್ರು. ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಫೈನಲಿ ಅಭಿಮಾನಿಗಳ ಪ್ರೀತಿ ಯಾಕೆ ಬಂದೆ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಅಕ್ಟೋಬರ್ 29 ನಮ್ಮ ನಮ್ಮೆಲ್ಲರ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ನಮ್ಮನ್ನ ಅಗಲಿದಂತಹ ದಿನ. ನನ್ಗೆ ಯಾವತ್ತೂ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ಅಂತ ಅನ್ಸಿಲ್ಲ. ಯಾಕಂದ್ರೆ ಅವ್ರು ಫಿಸಿಕಲಿ ಇಲ್ಲದೆ ಇರ್ಬೋದು, ಬಟ್ ಪ್ರತಿ ಕ್ಷಣದಲ್ಲೂ, ಪ್ರತಿ ನಿಮಿಷದಲ್ಲೂ ನಾವು ಅವ್ರನ್ನ ನೆನೆಸ್ಕೊಳ್ತೀವಲ್ಲ, ಅದ್ರಲ್ಲಿ ಅವರು ಜೀವಂತವಾಗಿದ್ದಾರೆ. ಪರಮಾತ್ಮದಲ್ಲಿ ಒಂದು ಡೈಲಾಗ್ ಇದೆ, ಜೊತೆಗಿರಿದ ಜೀವ ಎಂದಿಗೂ ಜೀವಂತ ಅಂತ. ಸೊ ನನಗೆಲ್ಲ ಒಂದ್ ಕಡೆ ಅವರು ನಮ್ಮ ಜೊತೆ ಇದ್ದಾಗಿಂತ ಅವ್ರು ಹೋದ್ಮೇಲೆ ನಾವು ಅವ್ರನ್ನೆಲ್ಲ ತುಂಬಾನೇ ಜೀವಿಸ್ತಾ ಇದೀವಿ ಅನ್ನೋ ಫೀಲ್ ನನ್ಗೆ. ಅಂಡ್ ಇಡೀ ಕರ್ನಾಟಕದಾದ್ಯಂತ ಅವ್ರ ಅಭಿಮಾನಿಗಳು ಅವ್ರನ್ನ ಇವತ್ತಿಗೂ ಜೀವಂತವಾಗಿ ಇಟ್ಟಿದ್ದಾರೆ. ಒಳ್ಳೆ ಕೆಲಸಗಳ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಅಥವಾ ಅವ್ರನ್ನ ಪ್ರತಿಕ್ಷಣ ನೆನಪಿಸ್ಕೊಂಡಾಗಿರ್ಬೋದು. ಪ್ರತಿ ಸತಿನೂ ಅವರು ನಮ್ಗೆಲ್ಲೋ ಒಂದ್ ಕಡೆ ಅವ್ರ ನಮ್ಮನೆಲ್ಲ ಅಗ್ಲಿದಾರೆ ಅನ್ನೋ ಫೀಲೇ ಬರಲ್ಲ. ಯಾಕಂದ್ರೆ ಅವ್ರು ಅಷ್ಟು ಜೀವಂತವಾಗಿದ್ದಾರೆ ಇವತ್ತು ಕರ್ನಾಟಕ ಜನತೆ ಮನಸ್ಸಲ್ಲಿ ಅಂತ ಹೇಳ್ಬೋದು. ಅಂಡ್ ನನಗೆ ಈ ಸ್ಟಾರ್ ವಾರ್ಗಳೆಲ್ಲ ಮಾಡ್ತಾರೆ ತುಂಬಾ ಜನ, ನನ್ಗೆ ಗೊತ್ತಿಲ್ಲ. ಅಂಡ್ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ, ಸತ್ತೋಗಿದ್ದು ಒಳ್ಳೇದಾಯ್ತು ಈ ರೀತಿ ಎಲ್ಲ ಕಮೆಂಟ್ಸ್ ಹಾಕ್ತಾರಲ್ಲ, ಎಷ್ಟು ನೀಚ ಮನಸ್ಥಿತಿಗಳು ಇರ್ಬೋದು ಅವ್ರದ್ದೆಲ್ಲ ಗೊತ್ತಿಲ್ಲ. ನೀವೆಲ್ಲ ನಿಜವಾಗ್ಲೂ ಯಾವುದೇ ಒಬ್ಬ ಹೀರೋ ಬಗ್ಗೆ ಆಗ್ಲಿ ನೀವು ಕ್ರಿಟಿಸೈಸ್ ಮಾಡುವಂತ ಒಂದು ಅಧಿಕಾರ ಇದೆ ಅಂದ್ರೆ ಅವ್ರ ಕೆಲಸದ ಬಗ್ಗೆ, ಅವ್ರ ಪರ್ಸನಲ್ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನು ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ರಿವ್ಯೂ ಮಾಡ್ಬೇಕಾದ್ರೆ ಸುದೀಪ್ ಸರ್ ಹೋಸ್ಟಿಂಗ್ ನ ಕ್ರಿಟಿಸೈಸ್ ಮಾಡಿದ್ದೀನಿ ಹೊರತು ಸುದೀಪ್ ಸರ್ ನಾನು ಯಾವ್ದು ಕ್ರಿಟಿಸೈಸ್ ಮಾಡಿಲ್ಲ. ಯಾಕೆಂದ್ರೆ ಅವ್ರಿಗೂ ನಮಗೂ ಎಲ್ಲಿಂದ ಎಲ್ಲಿಗಾಲು ಫಸ್ಟ್ ಆಫ್ ಆಲ್ ಅವ್ರ ಕಾಲ ಧೂಳುಗಳಿಗೂ ನಾವೆಲ್ಲ ಆಗೋದಿಲ್ಲ. ಬಟ್ ಎಲ್ಲ ಒಂದ್ ಕಡೆ ನಾವೇನಂದ್ರೆ ಒಂದು ಅಭಿಪ್ರಾಯ ಕೊಡ್ಬೋದೇ ಹೊರತು, ನಮ್ಮ ಒಂದು ಪರ್ಸ್ಪೆಕ್ಟಿವ್ ಹೇಳ್ಬೋದೇ ಹೊರತು, ನಾವು ಫಸ್ಟ್ ಆಫ್ ಆಲ್ ಅವರ ಸಾಧನೆಗಳೇನಿದೆ, ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳ ಸಾಧನೆಗಳು ತುಂಬಾನೇ ದೊಡ್ಡದು, ಅಪಾರವಾದದ್ದು. ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಯಾವುದೇ ಒಬ್ಬ ಕಲಾವಿದ ಆಗಿರ್ಬೋದು, ಲೂಸ್ ಮಾದ ಯೋಗಿ ಅವರಿಂದ ಹಿಡಿದು ಟಾಪ್ ಅಲ್ಲಿ ಇರುವಂತಹ ಯಶ್ ಅವರಾಗಿರ್ಬೋದು, ದರ್ಶನ್, ಎಲ್ಲರಿಗೂ ಅವ್ರದೇ ಆದಂತ ಒಂದು ಅಭಿಮಾನಿ ಬಳಗ ಇದೆ.
ಎಲ್ಲರದ್ದು ಅವ್ರದೇ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಒಂದು ಸ್ಟ್ರಗಲ್ ಇದೆ ಚಿತ್ರರಂಗದಲ್ಲಿ. ಸೊ ಎಲ್ಲರನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ನಾನು ಹೇಳಿದ್ದು ಯಾವೊಬ್ಬ ಅಭಿಮಾನಿ ಇನ್ನೊಬ್ಬ ಅಭಿಮಾನಿಗೆ ರೆಸ್ಪೆಕ್ಟ್ ಮಾಡಲ್ವೋ ಅವ್ನು ನಿಜವಾದ ಅಭಿಮಾನಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಗೊಂದು ನ್ಯೂಟ್ರಲ್ ಫ್ಯಾಕ್ಟರ್ ಏನ್ ಗೊತ್ತಾ, ಅಭಿಮಾನ ಅನ್ನೋದು ಆ ವ್ಯಕ್ತಿಗಳ ಚೇಂಜ್ ಅಷ್ಟೇ, ಬಟ್ ಅಭಿಮಾನ ಅನ್ನೋದು ಎಲ್ಲರದ್ದು ಒಂದೇ. ಒಬ್ರು ಅಪ್ಪು ಸರ್ ಮೇಲೆ ಇಟ್ಟಿರ್ತಾರೆ, ಇನ್ನೊಬ್ರು ದರ್ಶನ್ ಅವ್ರ ಮೇಲೆ ಇಟ್ಟಿರ್ತಾರೆ, ಇನ್ನೊಬ್ರು ಸುದೀಪ್ ಸರ್ ಮೇಲೆ ಇಟ್ಟಿರ್ತಾರೆ, ಇನ್ನೊಬ್ರು ಯಶ್ ಅವ್ರ ಮೇಲೆ ಇಟ್ಟಿರ್ತಾರೆ. ಈ ತರ ಡಿಫರ್ ಆಗ್ಬೋದೇ ಹೊರತು ಅಭಿಮಾನ ಅನ್ನೋದು ಒಂದು ಕಾನ್ಸ್ಟೆಂಟ್ ನ್ಯೂಟ್ರಲ್ ಅದು. ಸೊ ಅದಕ್ಕೆ ಅವಮಾನ ಮಾಡಬೇಡಿ ಅಂತ ಹೇಳ್ಕೊತೀನಿ ಅಷ್ಟೇ ನಾನು. ಅಂಡ್ ದರ್ಶನ್ ಸರ್ ಇವತ್ತು ಜೈಲಲ್ಲಿ ಇದ್ದಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಚಿಕ್ಕ ವಯಸ್ಸಿಂದ ನಾವೆಲ್ಲ 90s ಅಲ್ಲಿ ಹುಟ್ಟುವಂಥವ್ರು, ಅವತ್ತಿಂದ ನಾವು ಚಿತ್ರರಂಗ ನೋಡ್ಕೊಂಡ್ ಬಂದಿದ್ದೀವಿ. ನಾನು ಎಸ್ಪೆಷಲಿ ಸಿಕ್ಕಾಪಟ್ಟೆ ಸಿನಿಮಾ ಪ್ರಿಯ. ನಾನು ಎಲ್ಲ ಹೀರೋಗಳ ಸಿನಿಮಾನು ಫಸ್ಟ್ ಶೋನೇ ನೋಡ್ತೀನಿ. ಸೊ ನಾನು ನೋಡ್ಕೊಂಡ್ ಬಂದಿರೋ ಮಟ್ಟಿಗೆ ಕನ್ನಡ ಚಿತ್ರರಂಗ ಅಂದ್ರೆ ದರ್ಶನ್, ಅಪ್ಪು, ಸುದೀಪ್, ಶಿವಣ್ಣ, ಇದೇ 4 ಪಿಲ್ಲರ್ಗಳು ನಮಗೆ 90s ಇಂದ ಕಾಣಿಸ್ಕೊಂಡ್ ಬಂದಿತ್ತು. ಅದಾದ್ಮೇಲೆ ನಮಗೆ ಯಶ್ ಅವ್ರು ಬಂದ್ರು, ಧ್ರುವ ಸರ್ಜಾ ಅವ್ರು ಬಂದ್ರು, ತುಂಬಾ ಗಣೇಶ್ ಅವ್ರು ಬಂದ್ರು, ತುಂಬಾ ಕಲಾವಿದರು ಸ್ಪ್ರೆಡ್ ಆಗ್ತಾ ಬಂದ್ರು. ಬಟ್ ಇವತ್ತು ನಾವು ಅದ್ರಲ್ಲಿ ಒಂದು ಪಿಲ್ಲರ್ನ ಆಲ್ರೆಡಿ ಕಳ್ಕೊಬಿಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದು ಶಿವಣ್ಣ ಅವರು ಪಾಪ ಅವ್ರಿಗೆ ಸುಮಾರು ಆರೋಗ್ಯ ಸಮಸ್ಯೆ ಇದೆ, ಆದರೂ ಅವರು ಸಿನಿಮಾಗಳನ್ನ ಮಾಡ್ತಿದ್ದಾರೆ, ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಆ್ಯಂಡ್ ಸುದೀಪ್ ಸರ್ ಇದ್ದಾರೆ, ಆ್ಯಂಡ್ ದರ್ಶನ್ ಅವರು ಪಾಪ ದರ್ಶನ್ ಅವ್ರು ಇವಾಗ ದರ್ಶನ್ ಸರ್ ಕೂಡ ಜೈಲಲ್ಲಿದ್ದಾರೆ. ಸೊ ತಪ್ಪು ಸರಿಗಳ ಲೆಕ್ಕಾಚಾರಗಳು ಬೇಡ. ಪ್ರತಿಯೊಬ್ಬ ವ್ಯಕ್ತಿನೂ ತಪ್ಪುಗಳನ್ನ ಮಾಡ್ತಾನೆ, ಸರಿಗಳನ್ನ ಮಾಡ್ತಾನೆ. ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಹೇಳಕ್ಕಾಗಲ್ಲ, ಜಸ್ಟ್ ಸಿಚುವೇಶನ್ಸ್ ಅಂತ ಹೇಳ್ಬೋದು ಅಷ್ಟೇ. ಆ ಸಿಚುವೇಶನ್ಗೆ ಆ ವ್ಯಕ್ತಿ ರಿಯಾಕ್ಟ್ ಮಾಡೋದ್ರಲ್ಲಿ ಅವ್ರು ಕೆಟ್ಟವರು ಒಳ್ಳೆಯವರು ಅನ್ನೋ ಥರ ಪೋಟ್ರೆ ಆಗುತ್ತೆ ಅಷ್ಟೇ. ಸೊ ನನ್ನ ಪ್ರಕಾರ ಹೇಳೋದಾದ್ರೆ ದರ್ಶನ್ ಸರ್ ಅಷ್ಟೇ ಆದಷ್ಟು ಬೇಗ ಹೊರಗಡೆ ಬರಲಿ. ಅವರು ಮತ್ತೆ ನಮ್ಮನ್ನೆಲ್ಲ ತೆರೆ ಮೇಲೆ ಬಂದು ರಂಜಿಸ್ಲಿ ಒಳ್ಳೆ ಕಾರ್ಯಗಳ ಮುಖಾಂತರ. ಬೇರೆ ಎಲ್ಲ ತಂಟೆ ತಕರಾರುಗಳನ್ನ ಬಿಟ್ಟು ಅವ್ರ ಪಾಡಿಗೆ ಅವರು ಇದ್ರೆ ಅದೇ ಅದಕ್ಕಿಂತ ದೊಡ್ಡ ಶ್ರೇಷ್ಠ ಬದುಕು ಇನ್ನೊಂದಿಲ್ಲ ಅವ್ರದ್ದು. ಯಾಕಂದ್ರೆ ಅವ್ರ ಹತ್ರ ಇಲ್ಲದೆ ಇರೋದು ಏನೂ ಇಲ್ಲ, ಎಲ್ಲವೂ ಇರೋಂಥ ಒಬ್ಬ ನಟ ಅವರು. ಸೊ ಹಾಗಾಗಿ ಅವ್ರ ಪಾಡಿಗೆ ಅವ್ರು ಬದುಕಿದ್ರೆ ಅಭಿಮಾನಿಗಳಿಗೂ ಖುಷಿ, ನಮ್ಮಗಳಿಗೂ ಖುಷಿ. ಯಾರ ತಂಟೆಗೂ ಹೋಗದೆ ಅವ್ರ ಪಾಡಿಗೆ ಅವ್ರು ಒಬ್ಬರೇ ಇದ್ರೆ ಎಲ್ಲೋ ಒಂದ್ ಕಡೆ ಈ ಡಿ ಬಾಸ್ ಅನ್ಕೊಂಡು ನಾವು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಕಳ್ಕೊಂಡ್ವಿ ಅನ್ನೋ ಫೀಲ್ ನನಗೆ ಯಾವಾಗಲೂ. ಆ್ಯಂಡ್ ಅಪ್ಪು ಸರ್, ವಿ ಮಿಸ್ ಯು. ಆ್ಯಂಡ್ ಕರ್ನಾಟಕದಲ್ಲಿ ಕನ್ನಡ ಇರೋವರೆಗೂ, ಕನ್ನಡ ಚಿತ್ರರಂಗ ಇರೋದು, ಭಾರತೀಯ ಚಿತ್ರರಂಗ ಇರೋವರೆಗೂ, ಸೂರ್ಯಚಂದ್ರ ಇರೋವರೆಗೂ ಅಪ್ಪು ಅಜರಾಮರ. ಸಿ ಯು ಗೈಸ್, ಮತ್ತೊಂದು ವಿಡಿಯೋ ಜೊತೆ ಅಥವಾ ಬಿಗ್ ಬಾಸ್ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಲವ್ ಯು ಆಲ್. ಬಾಯ್.